ಹಾಯ್ ಹಲೋ ವಿದ್ಯಾಸಿರಿನಾಡು ಹರಪನಹಳ್ಳಿಯ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೂನಿಯರ್ ಚಿಕ್ಕಣ್ಣ ಮಾತಾಡ್ತಾ ಇರೋದು. ಹಾಗೆಯೇ ಈ ವರ್ಷದ ಹಿಂದೂ ಮಹಾಗಣಪತಿ ವಿಶೇಷತೆ ಮತ್ತು ಡೆಕೋರೇಷನ್ ಬಗ್ಗೆ ನೋಡಿಕೊಂಡು ಬರೋಣ. ನಮ್ಮ ಹರಪನಹಳ್ಳಿಯ ಹಿಂದೂ ಮಹಾಗಣಪತಿಯನ್ನು ಶ್ರೀ ಕ್ವಾಟಿ ಆಂಜನೇಯ ದೇವಸ್ಥಾನದ ಹತ್ತಿರ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪಾಪ ಹುಡುಗ ಮಾತಾಡಿಸಿದ, ನಾನು ಮಾತಾಡಿಸ್ಲಿಲ್ಲ, ಸಾರಿ. ಬಂದೇ ಬಿಡ್ತು ನೋಡಿ ನಮ್ಮ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿರುವಂಥ ಜಾಗ. ಹಾಗೂ ಈ ಕೋಟೆ ಆಂಜನೇಯ ದೇವಸ್ಥಾನದ ವಿಶೇಷತೆ ಏನಂದರೆ, ವಿಜಯನಗರ ಪತನಗೊಂಡ ನಂತರ ಶ್ರೀ ದಾದಾನಾಯಕ ಪಾಳೆಗಾರರು ಬಂದು ಇಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ. ಏನಿಲ್ಲ ನೋಡಮ್ಮ, ವಿಡಿಯೋ ಮಾಡಕ್ಕೆ. ಹಲೋ ಫ್ರೆಂಡ್ಸ್, ಇದು ನಮ್ಮ ಹರಪನಹಳ್ಳಿಯ ಕೋಟೆ ಆಂಜನೇಯ ದೇವಸ್ಥಾನ. ಈ ಕೋಟೆ ಆಂಜನೇಯ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಇದು ಬಂದ್ಬಿಟ್ಟು ಗುಂಡು ಕಲ್ಲು ನಾಗರ ಅಂತ. ಹಾಗೆಯೇ ಇದು ಹನುಮಪ್ಪನ ಹಿಂಭಾಗ. ಇದು ಶ್ರೀ ಆಂಜನೇಯ ಸ್ವಾಮಿಯ ಅಭಿಷೇಕ ಮಾಡಿದಂತಹ ನೀರು. ಶ್ರೀ ಕೋಟೆ ಆಂಜನೇಯ ಸ್ವಾಮಿಯ ಸ್ಥಳವು ಒಂದು ಐತಿಹಾಸಿಕ ಸ್ಥಳವಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಪ್ರತಿದಿನ ಪ್ರತಿ ವಾರನೂ ಕೂಡ ಜನಸಾಗರದಿಂದ ಕೂಡಿರುತ್ತದೆ. ನಮ್ಮ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಇದೆ. ಎಲ್ಲರೂ ಬಂದು ಅನ್ನ ಪ್ರಸಾದ ಊಟ ಮಾಡಿ ಹೋಗ್ಬೇಕಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಹುಡುಗರು ತುಂಬಾ ಮಾಡ್ತಾ ಇದ್ದಾರೆ. ಏನಾರು ಹೇಳ್ರು, ಕೋಟೆ ಆಂಜನೇಯ ಪ್ರಸಾದ ಎಲ್ಲರೂ ಊಟ ಮಾಡೋರು ಅಂತಂದು ಹೇಳಕಪ್ಪ. ನಮಸ್ತೆ. ಹಿಂದೂ ಮಹಾಗಣಪತಿ 8ನೇ ವರ್ಷದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಯುಕ್ತ ಇವತ್ತು ಮೊದಲನೇ ದಿನ ಪೂಜೆ ಆಗಿದೆ. ಪ್ರಸಾದ ಕಾರ್ಯಕ್ರಮ ಇದೆ. ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಿ. ಎಲ್ಲ ಮುಗಿಸ್ಕೊಂಡು ನಾವು ಈಗ ಶ್ರೀ ಹಿಂದೂ ಮಹಾಗಣಪತಿಯನ್ನು ನೋಡಲು ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಹೇಗಿದೆ ನಮ್ಮ ಹಿಂದೂ ಮಹಾಗಣಪತಿ. ನಮ್ಮ ಹಿಂದೂ ಮಹಾಗಣಪತಿ ವಿಶೇಷ ಏನೆಂದರೆ, ಅಕ್ಕಪಕ್ಕದಲ್ಲಿ ಸೀತಾರಾಮ ನಿಂತುಕೊಂಡಿದ್ದು, ಆಂಜನೇಯ ಕುಳಿತುಕೊಂಡು ಗಣೇಶನನ್ನು ವರ ಕೇಳುತ್ತಿರುವ ಒಂದು ದೃಶ್ಯ. ಇದು ನಮ್ಮ ಹರಪನಹಳ್ಳಿಯ ಹಿಂದೂ ಮಹಾಗಣಪತಿ. ಇದು ಒಂದು ಅತ್ಯಂತ ಅದ್ಭುತವಾದಂಥ ಹಿಂದೂ ಮಹಾಗಣಪತಿ ಆಗಿದೆ. ಶ್ರೀ ಹಿಂದೂ ಬಜರಂಗ ದಳ ಕಮಿಟಿಯವರು ಎಲ್ಲರಿಗೂ ಕೂಡ ಪೂಜೆ ಮಾಡುವ ಅವಕಾಶ ಮಾಡಿಕೊಟ್ಟಿದ್ದರು. ಇದು ಅಂತೂ ತುಂಬ ಖುಷಿಯಾಗಿತ್ತು. ಎಲ್ಲರಿಗೂ ಕೇಳಿಕೊಳ್ಳೋದು ಏನೆಂದರೆ, ಈ ವಿಡಿಯೋ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.